ಇವತ್ತು ನಾನು ಸಿಂಪಲ್ ಆಗಿರುವಂಥ ಸ್ಕ್ವಿಡ್ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಇದನ್ನು ಮಾಡ್ಬೋದು. ಫಸ್ಟು ಸಾಲ್ಟ್ ಮತ್ತು ಎಗ್ ವೈಟ್, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನಿಲ್ಲಿ ಆಚೆಯವ್ರದ್ದು ಚಿಕನ್ ಕಬಾಬ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ವಿಡ್ನ ನಾನು ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಸ್ಕ್ವಿಡ್. ಚೆನ್ನಾಗಿ ಕಟ್ ಮಾಡಿ ತೊಳೆದು ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತುಂಬ ಬೇಕು ಅಂತ ಇಲ್ಲ. ಸಿಂಪಲ್ ಆಗಿರೋಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ನೀವು ಇದನ್ನು ಮಾಡ್ಬೋದು. ಸ್ವಲ್ಪ ನಿಮಗೆ ತಿಕ್ಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಮೈದಾ ಅಥವಾ ಗ್ರಾಮ್ ಫ್ಲೋರ್ ಏನಾದರೂ ಯೂಸ್ ಮಾಡಿಕೊಂಡು ಇನ್ನು ತಿಕ್ಕಬೇಕು ಅಂದರೆ ತಿಕ್ ಮಾಡ್ಕೋಬೋದು. ಮಸಾಲೆ ಚೆನ್ನಾಗಿ ಅಂಟ್ಕೊಳುತ್ತೆ. ಎಗ್ ಹಾಕಿರೋದ್ರಿಂದ ಮಸಾಲೆ ಆಲ್ರೆಡಿ ಚೆನ್ನಾಗಿ ಅಂಟ್ಕೊಳುತ್ತೆ. ನಾನು ಇಲ್ಲಿ ಬಾಣಲೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ ಬಾಣಲೆ. ಈಗ ಇದನ್ನು ಇಷ್ಟು ಕಬಾಬ್ ನೀವು ಹೇಗೆ ಫ್ರೈ ಮಾಡ್ತೀರೋ ಹಾಗೆ ಎಣ್ಣೆಯಲ್ಲಿ ಕರಿಬೇಕು. ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಒಂದು 2 to 3 ಮಿನಿಟ್ಸ್ ಒಂದು ಸೈಡು, ಆಮೇಲೆ ಒಂದು ಸ್ವಲ್ಪ ಉಲ್ಟಾ ಹಾಕಬೇಕು. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ತೆಳ್ಳಗೆ ಸ್ಲೈಸ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. 3 ಮಿನಿಟ್ಸ್ ಆಗಿದೆ. ಉಲ್ಟಾ ಹಾಕಿಬಿಡೋಣ ಈ ಥರ. ಈಗ ಒಂದು 2 ಮಿನಿಟ್ಸ್ ಆದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಬೋದು. ನೋಡಿ, ಇದು ರೆಡಿ ಆಗಿದೆ. ಈಗ ತೆಗೆಯೋಣಂತೆ. ಇಲ್ಲೆಲ್ಲ ಒಂಥರ ಸ್ಮಾಲ್ ಆಗಿಬಿಡುತ್ತೆ.